ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನವಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಈ ಒಂದು ತಿಂಗಳ ಪೂರ್ತಿ ಕಾಲ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳು, ಬದಲಾವಣೆಗಳು, ಒಂದು ಚೇಂಜಸ್ ಅನ್ನೋದು ಕಾಣುತ್ತೆ. ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿ ಪ್ರತಿಫಲ ಸಿಗತ್ತಾ, ಇಲ್ಲ ಕೆಟ್ಟ ರೀತಿಯ ಪ್ರತಿಫಲಗಳು ಇರುವಂತಹದ್ದಿದೆಯಾ? ಆ ಕೆಟ್ಟ ರೀತಿ ಪ್ರತಿಫಲಗಳೇನಾದರೂ ಇತ್ತು ಅಂತಂದರೆ ಯಾವ ಗ್ರಹಗಳಿಂದ ಆ ಒಂದು ತೊಂದರೆಗಳು ಬರುವಂತಹ ಚಾನ್ಸಸ್ ಹೆಚ್ಚಾಗಿದೆ, ಅದಕ್ಕೆ ಏನೆಲ್ಲ ಪರಿಹಾರಗಳು ಮಾಡ್ಬೋದು ಅನ್ನುವಂಥ ವಿಚಾರನ ನಾವೀಗ ನೋಡೋಣ. ಗುರುವಿನ ಒಂದು ಬಲ ಏನು ನೋಡಿ. ಗುರು ಗ್ರಹ ನಿಮ್ಮ ರಾಶಿಯಿಂದ ದಶಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ವಿಶೇಷತಃ ನಿಮಗೆ ಗುರುವಿನ ಒಂದು ಸಂಚಾರ ಉಚ್ಚ ಸ್ಥಿತಿ ಇರುವುದರಿಂದ ನಿಮಗೆ ವೃತ್ತಿಯಲ್ಲಿ ಅಂದರೆ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ ಏನಿದೆ, ನಿಮ್ಮ ಒಂದು ವೈಯಕ್ತಿಕವಾದಂತಹ ಕೆಲಸ ಕಾರ್ಯ, ಸೊ ಒಂದು ಕ್ರಿಯೆ, ಆ ಒಂದು ವಿಷಯದಲ್ಲಿ ಒಳ್ಳೆ ರೀತಿಯ ಔದಾರ್ಯ ಸಿಗತ್ತೆ, ಉನ್ನತವಾದಂತಹ ಅಭಿವೃದ್ಧಿ ಸಿಗತ್ತೆ, ಮತ್ತು ಪ್ರಮೋಷನ್ ಸಿಗುವಂತಹದ್ದು, ಡೆವಲಪ್ಮೆಂಟ್ಸ್ ಆಗುವಂತಹದ್ದು, ಒಂದು ಘನತೆ ಗೌರವ ಸ್ಥಾನಮಾನಗಳೆಲ್ಲ ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಲಭಿಸುವಂತಹದ್ದು ಬರುತ್ತೆ. ಈ ಒಂದು ವಿಚಾರದಲ್ಲಿ ಮನೆ ಕಡೆ ಸ್ವಲ್ಪ ಅಭಿವೃದ್ಧಿ ಪಡೆಯುವಂತಹ ಬರುತ್ತೆ. ಡೆವಲಪ್ಮೆಂಟು ಪ್ರಯತ್ನಗಳು ಅಂದರೆ ಕೆಲಸದಲ್ಲಿ ಪ್ರಯತ್ನ, ಬಲವಾದಂತಹ ಪ್ರಯತ್ನ ಮಾಡ್ತೀರಾ. ಮತ್ತು ಈ ಒಂದು ಸಮಯದಲ್ಲಿ ವೃತ್ತಿಯಲ್ಲಿ ಸ್ನೇಹಿತರ ಸಹಕಾರ ಚೆನ್ನಾಗಿರುತ್ತೆ. ಸ್ನೇಹಿತರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸ್ನೇಹಿತರು ನಿಮಗೆ ಸಾಥ್ ಕೊಡೋಕ್ಕೆ ಬರ್ತಾರೆ. ನಿಮ್ಗೆ ಯಾಕೆ ನಾವು ಇದ್ದೀವಿ, ನಾವು ಹೆಲ್ಪ್ ಮಾಡ್ತೀವಿ, ಇನ್ನು ಈ ಒಂದು ವ್ಯವಹಾರದಲ್ಲಿ ಮುಂದುವರಿಸುವಂಥ ಬಿಸ್ನೆಸ್ಸಲ್ಲಾಗಿರ್ಬೋದು, ಒಂದು ಯಾವುದೋ ಒಂದು ವರ್ಕ್ ಪ್ರೋಗ್ರೆಸ್ ಆಗಿರ್ಬೋದು, ಮತ್ತು ಸೊ ಇಂಡಿವಿಜುವಲ್ ಆಗಿ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಆ ಒಂದು ವಿಚಾರದಲ್ಲಿ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಗುರುವಿನ ಸಂಚಾರ ಅಂತೂ ಅತ್ಯದ್ಭುತವಾಗಿದೆ. ಯಾಕೆಂದರೆ ಕರ್ಮಸ್ಥಾನ ಬಲವಾಗಿದ್ದರೆ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ.